ಇಲ್ಲೊಂದು ದೃಶ್ಯವಿದೆ, ಒಮ್ಮೆ ನೋಡಿ. ರಸ್ತೆ ಬದಿಯಲ್ಲೇ ರಾಶಿಗಟ್ಟಲೆ ಕಸ ಸುರಿಯಲಾಗಿದೆ. ಬೀದಿಯನ್ನು ಹಾಳುಗೆಡವಿದ್ದು ಬೇರೆ ಯಾರೂ ಅಲ್ಲ, ನಾಗರಿಕ ಪ್ರಜ್ಞೆ ಇರುವ ಸಾಮಾನ್ಯ ಜನರೇ. ಇಲ್ಲಿ ಕಸ ಹಾಕಬಾರದು ಎಂಬ ಪ್ರಜ್ಞೆ ಇದ್ದರೂ ಒಳಗಿನ ಕೆಟ್ಟ ಮನಸ್ಸು ಅವರನ್ನು ಪ್ರೇರೇಪಿಸಿಬಿಡುತ್ತದೆ. ನಾನೊಬ್ಬ ಕಸ ಹಾಕಿದರೆ ಪ್ರಳಯವೇನೂ ಆಗದು ಎಂದುಕೊಳ್ಳುತ್ತಾರೆ. ಕಸದ ರಾಶಿ ನೋಡಿ ಇನ್ನಷ್ಟು ಮಂದಿ ಅಲ್ಲೇ ತ್ಯಾಜ್ಯ ಸುರಿಯುತ್ತಾರೆ. ತಮ್ಮ ಈ ಚಾಳಿಯನ್ನು ಯಾರೂ ನೋಡಿಲ್ಲ ಎಂದುಕೊಳ್ಳುತ್ತಾರೆ. ಆದರೆ ಯಾರು ನೋಡದಿದ್ದರೂ ಅವರ ಕೃತ್ಯಕ್ಕೆ ಒಂದೇ ಒಂದು ಸಾಕ್ಷಿ ಇದ್ದೇ ಇರುತ್ತದೆ, ಅದು ಅವರ ಆತ್ಮಸಾಕ್ಷಿ. ಇದು ವಿರಾಜಪೇಟೆಯ ದೃಶ್ಯ. ತ್ಯಾಜ್ಯದ ರಾಶಿಗೆ ಹಸು ಕರುಗಳು, ಬೀದಿ ನಾಯಿಗಳು ಮುತ್ತಿಗೆ ಹಾಕಿವೆ. ಅದರ ಮಧ್ಯೆ ಓರ್ವ ಮಹಿಳೆ ಕಸದ ಗಂಟಿನೊಂದಿಗೆ ಬಂದು ನೇರವಾಗಿ ಆ ರಾಶಿಗೆ ಸುರಿಯುತ್ತಾಳೆ. ಏನೂ ಆಗಿಲ್ಲ ಎಂಬಂತೆ ಹೊರಟು ಹೋಗುತ್ತಾಳೆ. ಇಂತಹ ವರ್ತನೆಯಿಂದ ಯಾರಿಗೆ ನಷ್ಟವಾಯಿತು? ಬಹುಶಃ ಬೀದಿಯಲ್ಲಿ ಹೀಗೆ ರಾಜಾರೋಷವಾಗಿ ಕಸ ಹಾಕುವವರು ಯಾರು ಎಂಬ ಬಗ್ಗೆ ಸ್ಥಳೀಯ ಸಂಸ್ಥೆಗೆ ಆಸಕ್ತಿ ಇದ್ದಂತಿಲ್ಲ. ಹೀಗಿದ್ದರೂ ಪೌರ ಕಾರ್ಮಿಕರಿಗೆ ಸರ್ಕಾರದಿಂದ ವೇತನ ಬಂದೇ ಬರುತ್ತದೆ. ಕಸ ತೆಗೆಯಲು ವಾಹನದ ವ್ಯವಸ್ಥೆ ಬೇರೆ ಇದೆ. ನಾಗರಿಕರು ಮತ್ತು ಸ್ಥಳೀಯ ಆಡಳಿತ ಸಂಸ್ಥೆಗಳು ಇಂತಹ ಅಸಡ್ಡೆ ನಿರ್ಲಕ್ಷ್ಯಗಳಿಂದ ಹೊರಬಾರದ ಹೊರತು ನಮ್ಮ ಪರಿಸರವನ್ನು ಆ ದೇವರೇ ಕಾಪಾಡಬೇಕು. ಏನಂತೀರಾ?